ಹಾಯ್ ಹಲೋ ನಮಸ್ಕಾರ ಬ್ರಿಗೇಡ್ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗೌರಪ್ಪ. ಇವತ್ತು ನಮ್ಮ ಜೊತೆ ಮಾರುತ ಸಿನಿಮಾದ ಹೀರೋಯಿನ್ ಬೃಂದಾ ಆಚಾರ್ಯ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಮೇಲೆ ಒಂದು ಸಾಂಗ್ ಸಮೇತ ಬರೆದಾಗಿದೆ ಎಲ್ಲಮ್ಮ ಅಂತ. ಬನ್ನಿ ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಹುಷಾರಿಲ್ಲ ಅಂತ ನೋಡಿದ್ರೆ ಕಾಣಿಸ್ತಾ ಇದೆ. ಸ್ವಲ್ಪ ಜ್ವರ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಫಸ್ಟು ನನಗೆ ನಿಮ್ಮ ಒಂದು ಬ್ಯೂಟಿ ಸೀಕ್ರೆಟ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಏನು ಸೀಕ್ರೆಟ್ ಎಲ್ಲ ಏನಿಲ್ಲ, ಸೀಕ್ರೆಟ್ ಎಲ್ಲ ಏನಿಲ್ಲ, ಖುಷಿಯಾಗಿರ್ತೀನಿ ಅಷ್ಟೇ. ಮೇಡಮ್, ಮಾರುತ ಸಿನಿಮಾದಲ್ಲಿ ನಿಮ್ಮ ಮೇಲೆ ಒಂದು ಎಲ್ಲಮ್ಮ ಅಂತ ಒಂದು ಸಾಂಗ್ ಬರೆಯೋಕ್ಕಾಗಿದೆ. ಸೊ ಅದು ಎಲ್ಲೆಲ್ಲಿ ಯಾವ ಲೊಕೇಶನಲ್ಲಿ ಶೂಟ್ ಮಾಡಿದ್ದು, ಹೇಗಿತ್ತು ಶೂಟ್ ಮಾಡಬೇಕಾದ್ರೆ ಅಂತ? ನಾವಿಲ್ಲೇ ನಂದಿ ಹಿಲ್ಸಲ್ಲಿ ಒಂದು ದೇವಸ್ಥಾನದಲ್ಲಿ ಮಾಡಿರೋದದು. ತುಂಬಾ ಸ್ಪೆಷಲ್ ಇದು ನನಗೆ ಈ ಸಾಂಗು. ಬಿಕಾಸ್ ಫಸ್ಟ್ ಇಂಥ ಒಂದು ಎಲ್ಲಮ್ಮನ ಸಾಂಗ್ ಮಾಡೋದಕ್ಕೆ ಐ ಫೆಲ್ಟ್ ವೆರಿ ಸ್ಪೆಷಲ್. ಆ್ಯಂಡ್ ಎಲ್ಲಮ್ಮನ ಸಾಂಗ್ ಅಂತಂದಾಗ ಏನೋ ಒಂದು ಬೇರೆ ರೀತಿ ಎನರ್ಜಿ ಇರುತ್ತೆ, ಬೇರೆ ರೀತಿಯ ಪವರ್ ಇರುತ್ತೆ. ಆ್ಯಂಡ್ ನಾನು ಎಸ್ ನಾರಾಯಣ್ ಸರಿಗೆ ಕೂಡ ಅವ್ರ ಸಾಂಗ್ ಕಳಿಸಿದಾಗ ಫಸ್ಟಿಗೆ ಡಿರೆಕ್ಟ್ಲಿ ಕಾಲ್ ಮಾಡಿ ಹೇಳಿದ್ದೆ ತುಂಬ ಚೆನ್ನಾಗಿದೆ ಸಾಂಗ್ ಅಂತ. ಆ್ಯಂಡ್ ಸ್ವಲ್ಪ ಬಯಸ್ಸಾಗಿ ಹೇಳ್ಬಿಡ್ತೀನಿ, ಈ ಆಲ್ಬಮಲ್ಲಿ ನನಗೆ ಇದು ಫೇವ್ರೆಟ್ ಸಾಂಗ್. ತುಂಬಾ ಇಷ್ಟ ಆದಂಥ ಸಾಂಗ್. ಆ್ಯಂಡ್ ತುಂಬಾ ಶ್ರಮಪಟ್ಟು ಈವನ್ ಮೋಹನ್ ಮಾಸ್ಟ್ರು ಕೂಡ ನಮ್ಮ ಕೋರಿಯೋಗ್ರಫರ್ ಏನಿದ್ದಾರೆ, ಒಂದು ಚಿಕ್ಕ ಪುಟ್ಟ ಮೂಮೆಂಟ್ ಕೂಡ ನನಗೆ ಕರೆಕ್ಷನ್ ಮಾಡಿ ಅವ್ರ ಟೀಮ್ ಆಗಿರ್ಬೋದು ತುಂಬಾ ಎಫರ್ಟ್ ಹಾಕಿ ನನಗೆ ಹೇಳ್ಕೊಟ್ಟಿದ್ದಾರೆ. ತುಂಬಾ ಕಮ್ಮಿ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡಿ ಕಮ್ಮಿ ಸಮಯದಲ್ಲಿ ಶೂಟ್ ಮಾಡಿದಂಥ ಸಾಂಗ್ ಇದು. ದೋ ಇಟ್ ಈಸ್ ಲೈಕ್ ಆಲ್ಮೋಸ್ಟ್ 3.5 ಮಿನಿಟ್ಸ್ ಇದೆ. ಬಟ್ ಒಂದು 2 ದಿನದಲ್ಲಿ ಪ್ರಾಕ್ಟೀಸ್ ಮಾಡಿದ್ದು. ಆ್ಯಂಡ್ 2 ದಿನದಲ್ಲೇ ಶೂಟಿಂಗ್ ಮಾಡಿದ್ದು, 1.5 ದಿನದಲ್ಲಿ ಶೂಟಿಂಗ್ ಮಾಡಿದ್ದು. ಬಟ್ ಹೋಪ್ಫುಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ಈಗ ಎಲ್ಲಮ್ಮ ಅಂತ ಒಂದು ಸಾಂಗ್ ನಿಮ್ಮ ಮೇಲೆ ಬರೆದಿದ್ದಾರೆ. ನೀವು ಪರ್ಸ್ನಲ್ ಆಗಿ ಯಾವ ದೇವ್ರನ್ನ ಪೂಜೆ ಮಾಡ್ತೀರಾ ಅಂತ? ನಾನು ಎಲ್ಲ ದೇವ್ರನ್ನೂ ಪೂಜೆ ಮಾಡ್ತೀನಿ. ಇದು ಅದು ಅಂತಿಲ್ಲ, ಹಾಗೆಲ್ಲ ಏನಿಲ್ಲ. ಎಲ್ಲಮ್ಮನ ಬಿಫೋರ್ ಏನಾದರೂ ಪೂಜೆ ಮಾಡಿದ್ರಾ? ಅಫ್ಕೋರ್ಸ್, ಎಲ್ಲಮ್ಮನ ಯಾರು ನೆನೆಸಿರಲ್ಲ. ಸೌದತ್ತಿ ಎಲ್ಲಮ್ಮ ಅಂತಂದರೆ ತುಂಬಾ ಪವರ್ಫುಲ್. ಆ್ಯಂಡ್ ನಾವು ಇದನ್ನು ಆ್ಯಕ್ಚುಲಿ ಇದರ ಬಿಫೋರ್ ಪಾರ್ಟ್ ಏನಿದೆ ಅಲ್ಲ, ನಾವು ಸೌದತ್ತಿ ಎಲ್ಲಮ್ಮದಲ್ಲೇ ಶೂಟ್ ಮಾಡಿರೋದು. ಸೊ ಆ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಡೋದೇ ತುಂಬಾ ಏನೋ ಒಂಥರ ಅದು ಆ ಪವರ್ ಫೀಲ್ ಆಗುತ್ತೆ ನಿಮಗೆ. ಅಲ್ಲಿನ ಜನರಾಗಿರ್ಬೋದು, ಅಲ್ಲಿ ಬಂದವರು, ಆ ಭಕ್ತಿ, ಶ್ರದ್ಧೆ, ನಿಷ್ಠೆ ಎಲ್ಲ ನೋಡಿದಾಗ ನಾವು ಆ್ಯಕ್ಚುಲಿ ಒಳ್ಳೇದಾಯಿತು, ಫಸ್ಟು ಸೌದತ್ತಿ ಹತ್ರ ಹೋಗಿ ಬಂದು ನಂತರ ಈ ಸಾಂಗನ್ನು ಶೂಟ್ ಮಾಡಿದ್ವಿ. ಅಲ್ಲಿ ಆ ಜನರ ಭಕ್ತಿನ ನೋಡಿ ನನಗೆ ಬಂದಿದ್ದು ಒಂದು ಫೀಲಿಂಗ್ ಅಂತಂದರೆ, ನಾನು ಈ ಸಾಂಗಲ್ಲಿ 200% ಹಾಕಬೇಕು ಅಂತ. ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಶ್ರದ್ಧೆಯಿಂದ ನಾನು ಈ ಸಾಂಗನ್ನು ಮಾಡಿದ್ದೀನಿ. ನಿಮಗಲ್ಲಾದಂಥ ಒಂದು ಇನ್ಸಿಡೆಂಟು ಅಂದರೆ ಒಂದು ಪವರ್ಫುಲ್ ದೇವ್ರು ಅಂತ ಹೇಳಿದ ತಕ್ಷಣ ಒಂದು ಪವರ್ಫುಲ್ಲು, ಅಲ್ಲಿ ಒಂದು ಯಾವುದಾದ್ರೂ ನಿಮಗೊಂದು ಇನ್ಸಿಡೆಂಟ್ ಆಗಿರುತ್ತೆ ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಅಥವಾ ನೀವು ದೇವ್ರನ್ನ ಎಲ್ಲತ್ತಿ ಹತ್ರ ಹೋಗಿದ್ದು ಅಂತ ಹೇಳಿದ್ರು, ಅಲ್ಲಿ ಪವರ್ಫುಲ್ ಯಾವುದಾದ್ರೂ ಇನ್ಸಿಡೆಂಟ್ ಆಗಿತ್ತಾ ನಿಮಗೆ ಅನ್ನೋದು? ಹಾಗೇನು ಬೇರೆ ಥರ ಪರ್ಟಿಕ್ಯುಲರ್ಲಿ ಇನ್ಸಿಡೆಂಟ್ ಆಗಿಲ್ಲ. ಬಟ್ ಆ್ಯಸ್ ಐ ಸೆಡ್, ನನಗೆ ಎಂಟ್ರಿ ಆದ ತಕ್ಷಣ ಆ ಪವರ್ ಫೀಲ್ ಆಗುತ್ತೆ. ನಿಮ್ಗೆ ಆ ಎನರ್ಜಿ ಏನಿದೆ ಅಲ್ಲ ಅಲ್ಲಿ, ಅದು ಫೀಲ್ ಆಗುತ್ತೆ. ಬಿಕಾಸ್ ಎಲ್ಲರೂ ಅದೊಂದು ಆ ಭಕ್ತಿಯಿಂದ ನೋವನ್ನು ಹೊತ್ಕೊಂಡು ಬರ್ತಾರೆ. ಆ್ಯಂಡ್ ಐ ಗೆಸ್ ಆ ದೇವಸ್ಥಾನದಿಂದ ಹೊರಗಡೆ ಹೋಗೋವಾಗ ಏನೋ ಒಂದು ರಿಲೀಫ್ ಜೊತೆಗೆ ಹೊರಗಡೆ ಹೋಗ್ತಾರೆ. ದಟ್ ಈಸ್ ದ ಪವರ್ ಆಫ್ ಸೌದತ್ತಿ ಎಲ್ಲಮ್ಮ. ಓಕೆ, ಫೈನಲ್ ಆಗಿ ಸಿನಿಮಾ 31 ರಿಲೀಸ್ ಆಗ್ತಾ ಇದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ಇದೇ ತಿಂಗಳ 31ಕ್ಕೆ ಸಾರಿ, ಇನ್ನೊಮ್ಮೆ ತೊಗೊತೀನಿ ಅದನ್ನು, ಆಯಿತಾ? ಇನ್ನೊಂದು ಕ್ವಶನ್ ತೊಗೊತೀನಿ. ಏನಂತ ಹೇಳಿದ್ರೆ ಮ್ಯಾಮ್, ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರಲ್ಲಿ ಏನು ನೇಮಲ್ಲಿ ಲಾಂಚ್ ಆಗ್ತಾ ಇದ್ದೀರಾ? ನಿಮಗೆ ಅದೆಲ್ಲ ಸಿನಿಮಾದಲ್ಲೇ ಗೊತ್ತಾಗುತ್ತೆ. ನಾನು ಜಾಸ್ತಿ ಹೇಳಿದರೆ ನಮ್ಮ ಡೈರೆಕ್ಟ್ರು ಬೈತಾರೆ. ಬಟ್ ತುಂಬಾ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರು. ಆ್ಯಂಡ್ ಐ ಗೆಸ್ ಜನರಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಥ್ರೂ ಕೂಡ ತುಂಬಾ ಒಳ್ಳೆ ಮೆಸೇಜ್ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸಿನಿಮಾ 31ಗೆ ಬಿಡುಗಡೆ ಆಗ್ತಾ ಇದೆ, ವೀಕ್ಷಕರಿಗೆ ಏನಾದರೂ ಹೇಳೋಕ್ಕಿದೆಯಾ? ಅದೇ, ಅಕ್ಟೋಬರ್ 31ಗೆ ಮಾರುತ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಒಂದು ಒಳ್ಳೆ ಮೆಸೇಜ್ ಇರುವಂಥ ಸಿನಿಮಾ ಇದು. ತುಂಬಾ ಒಂದು ಅಮೇಝಿಂಗ್ ತಾರಾಂಗಣ ಇದೆ ಇದರಲ್ಲಿ. ದುನಿಯಾ ವಿಜಯ್ ಸರ್ ಜೊತೆಗೆ ಆ್ಯಕ್ಟ್ ಮಾಡುವಂಥ ಒಂದು ಚಾನ್ಸ್ ಸಿಕ್ತು ನನಗೆ ಈ ಸಿನಿಮಾದಲ್ಲಿ. ಶ್ರೇಯಸ್ ಅವರಿದ್ದಾರೆ, ರಂಗಾಯಣ ರಘು ಸರ್ ಇದ್ದಾರೆ, ತಾರಮ್ಮ ಇದ್ದಾರೆ, ಎಲ್ಲರೂ ಐ ಮೀನ್ ಹೇಳ್ತಾ ಹೋದರೆ ದೊಡ್ಡ ಲಿಸ್ಟ್ ಇದೆ. ಸಾಧು ಕೋಕಿಲಾ ಸರ್ ಇದ್ದಾರೆ, ರವಿಚಂದ್ರನ್ ಸರ್ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. Thank you so much.